ಮೈಸೂರಿನಲ್ಲಿ ವೇಲಿಂಗ ಪುಂಡರ ಅಟ್ಟಹಾಸ ಮುಂದುವರೆದಿದೆ. ಮನೆಗೆ ನುಗ್ಗಿ ವ್ಯಕ್ತಿ ಮೇಲೆ ಹಿಗ್ಗಾಮುಗ್ಗವಾಗಿ ಥಳಿಸಿದ್ದಾರೆ. ಮೊಬೈಲ್ನಲ್ಲಿ ಸೆರೆಯಾಗಿದೆ ಬೆಚ್ಚಿ ಬೀಳಿಸುವಂತಹ ದೃಶ್ಯ. ಬೈಕ್ ವೇಲಿಂಗ್ ಬೇಡ ಅಂತ ಹೇಳಿದ್ದಕ್ಕೆ ವ್ಯಕ್ತಿ ಮೇಲೆ ಹಲ್ಲೆಗೆ ಮುಂದಾಗಿದ್ದಾರೆ. ಮನೆಗೆ ನುಗ್ಗಿ ಹಲ್ಲೆಯನ್ನ ನಡೆಸಿದ್ದಾರೆ 12 ಮಂದಿ ಪುಂಡರು. ವೇಲಿಂಗ್ ಮಾಡಬೇಡಿ, ಜನರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ದಕ್ಕೆ ಹಲ್ಲೆಯನ್ನ ಮಾಡಲಾಗಿದೆ. ಹುಣಸೂರು ತಾಲೂಕು ಕಿರಿಜಾಜಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಹುಣಸೂರು ಟೌನ್ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಸಾರ್ವಜನಿಕರ ರಕ್ಷಣೆ ಎಲ್ಲಿದೆ ಹಾಗಾದ್ರೆ ಅಂತ ಹೇಳಿ ವೇಲಿಂಗ್ ಮಾಡಬೇಡಿ ಅಂತ ಹೇಳಿ ಬುದ್ಧಿ ಹೇಳಿದ್ದೆ ತಪ್ಪಾಗೋಯ್ತಾ? ನೋಡಿ ಯಾವ ರೀತಿಯಾಗಿ ಮನೆಗೆ ಬಂದು ಹಲ್ಲೆಯನ್ನ ಮಾಡ್ತಾ ಇದ್ದಾರೆ 12 ಜನರ ಗುಂಪು ಅಂತ ಹೇಳಿ. ಸಮಸ್ಯೆ ಆಗುತ್ತೆ ಸಾರ್ವಜನಿಕರಿಗೆ. ವೇಲಿಂಗ್ ಮಾಡಬೇಡಿ, ಇದು ನಮಗ್ ಸಮಸ್ಯೆ ಅಲ್ಲದೇನೆ ನಿಮಗೂ ಕೂಡ ಸಮಸ್ಯೆ ಆಗತ್ತೆ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿ ಗಾಡಿ ಏನಾದ್ರೂ ಬಿದ್ರೆ ಸ್ಪೀಡ್ ನಲ್ಲಿ ಇರ್ತೀರಿ, ಪ್ರಾಣ ಹೋಗುತ್ತೆ, ಮಾಡಬೇಡ್ರಪ್ಪ ಅಂತ ಹೇಳಿ ಬುದ್ಧಿ ಹೇಳಿದ್ದೆ ತಪ್ಪಾಗೋಯ್ತಾ ಅಂತ ಹೇಳಿ. ಬುದ್ಧಿ ಹೇಳಿದ್ದೆ ತಪ್ಪಾಯ್ತು ಅನ್ನುವಷ್ಟರ ಮಟ್ಟಿಗೆ ಈ 12 ಜನ ಅವಿವೇಕಿಗಳು ಯಾವ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ನೋಡಿ. ಬಿಸಿ ರಕ್ತ ಏನ್ ಬೇಕಾದ್ರೂ ಮಾಡಿಸುತ್ತೆ, ಬುದ್ಧಿ ಹೇಳೋದೇ ತಪ್ಪ ಅಂತ ಹೇಳಿ ಜನಸಾಮಾನ್ಯರಿಗೆ ತೊಂದರೆ ಆಗತ್ತೆ ಅಂತ ಹೇಳಿದ್ದೆ ತಪ್ಪಾಗೋಯ್ತು. ಈ ಪುಂಡರ ಅಟ್ಟಹಾಸಕ್ಕೆ ಬ್ರೇಕ್ ಯಾವಾಗ ಅಂತ ಹೇಳಿ. ಹಗಲು ಮತ್ತೆ ರಾತ್ರಿ ಅನ್ನೋದೇ ಮನೆಗೆ ನುಗ್ಗಿ ಹಲ್ಲೆ ಮಾಡ್ತಾರೆ ಅಂತಂದ್ರೆ ಎಷ್ಟು ಧೈರ್ಯ ಇರ್ಬೇಕು ಇವ್ರುಗಳಿಗೆ. ಮನೇಲಿ ಇದೇ ಬುದ್ಧಿವಾದ ಹೇಳ್ಕೊಟ್ಟಿರ್ತಾರ ಏನ್ ಕತೆ ಅಂತ ಹೇಳಿ. ತಂದೆ ತಾಯಿ ಕಷ್ಟಪಟ್ಟು ದುಡ್ದು ಸಾಕ್ತಾರೆ ಇವ್ರುಗಳಿಗೆಲ್ಲ. ಕತ್ತೆ ತಿಂದ್ಬಿಟ್ಟು ಇಲ್ಲಿ ರೋಡಲ್ಲಿ ಬಂದ್ಬಿಟ್ಟು ಶೋಕಿಗಳು ಬೇರೆ ಇವ್ರುಗಳಿಗೆ. ಕಷ್ಟಪಟ್ಟು ದುಡ್ದು ಅಪ್ಪ ಅಮ್ಮನಿಗೆ ಅನ್ನ ಹಾಕೋ ಯೋಗ್ಯತೆಗಳಿರಲ್ಲ, ಶೋಕಿ ಮಾಡಿಕೊಂಡು ಬೇರೆಯವ್ರಿಗೆ ಸಮಸ್ಯೆಯನ್ನ ಮಾಡೋದು ನೋಡಿ. ಯಾವ ರೀತಿಯಾಗಿ ಮನೆ ಮುಂದೆ ಬಂದ್ಬಿಟ್ಟು 12 ಜನ ಯುವಕರ ಗುಂಪು ಹಲ್ಲೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಯಾರು ಇವ್ರಿಗೆ ಇಷ್ಟೊಂದೆಲ್ಲ ಹೇಳ್ಕೊಟ್ಟಿದ್ದು? ಯಾರು ಇವ್ರಿಗೆ ಇಷ್ಟೊಂದೆಲ್ಲ ಮಾಡು ಅಂತ ಹೇಳಿ ಕುಮ್ಮಕ್ಕನ್ನ ಕೊಟ್ಟಿದ್ದು ಅಂತ ಹೇಳಿ. ಬಿಸಿ ರಕ್ತ ಏನು ಬೇಕಾದ್ರೂ ಮಾಡಿದ್ರೆ ನಡೆಯುತ್ತೆ, ನಮ್ಮನ್ನು ಯಾರು ಕೇಳ್ತಾರೆ ಅನ್ನುವಂತಹ ಒಂದು ದುರಹಂಕಾರ. ಸದ್ಯಕ್ಕೆ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಇವರಿಗೆಲ್ಲರಿಗೂ ಕೂಡ ಸರಿಯಾದ ಪಾಠ ಕಲಿಸ್ಬೇಕು ಅಧಿಕಾರಿಗಳು. ಸರಿಯಾಗಿ 4 ಬಾರಿಸಿ ಬುದ್ಧಿವಾದ ಹೇಳಿ ಕಳಿಸ್ಬೇಕು. ಮೈನರ ಮೇಜರ ಏನ್ ಕತೆ ಸದ್ಯಕ್ಕೆ ತನಿಖೆ ಆಗಬೇಕಾಗಿದೆ. ಹುಣಸೂರು ಟೌನ್ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. CCTVಯ ದೃಶ್ಯಾವಳಿಗಳು ಒಂದೊಂದು ಕತೆಗಳನ್ನ ಹೇಳ್ತಾ ಇದೆ. ಯಾವ ರೀತಿಯಾಗಿ ಗುಂಪು ಕಟ್ಕೊಂಡು ಬಂದು ಹಲ್ಲೆಯನ್ನ ಮಾಡಿದ್ದಾರೆ, ಯಾವ ರೀತಿಯಾಗಿ ಮನೆ ಬಾಗಿಲನ್ನ ಹಾಳು ಮಾಡುವುದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದನ್ನ ದೃಶ್ಯಾವಳಿಗಳಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ. भाई होगी भाई सुनना पुलिस